ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ ನೀನು. ಅದಕ್ಕೆ ನೀನು ಕರ್ಕೊಂಡು ನನ್ನ ಜೀವ ಬಾಯಿಗೆ ಬಂದಿತ್ತು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ನ 3ನೇ ಕತೆ ಇವತ್ತು. ಚಿಕ್ಕವಳಿದ್ದಾಗ ವೆಹಿಕಲ್ಸ್ ಕಲಿಬೇಕು ಅನಿಸಿದಾಗ ಕಾಮನ್ ಆಗಿ ಎಲ್ಲರೂ ಸ್ಟಾರ್ಟ್ ಮಾಡೋದೇ ಸೈಕಲಿಂದ. ನನಗಂತೂ ಸೈಕಲ್ ಯಾರೂ ಹೇಳ್ಕೊಟ್ಟಿರಲಿಲ್ಲ, ನಾನೇ ಬಿದ್ದು ಎದ್ದು ಹೆಂಗೋ ನಾನೇ ಕಲ್ತ್ಕೊಂಡಿದ್ದೆ. ಅದಾದ್ಮೇಲೆ ಸ್ಕೂಟಿ ಕಲಿಬೇಕು ಅಂತ ಆಸೆ ಇತ್ತು. ನಮ್ಮ ಮನೆಗೊಂದು ಹೊಸ ಗಾಡಿನೂ ಬಂತು. ಅವರು ನನಗೂ ಗಾಡಿ ಹೇಳ್ಕೊಡ್ತೀನಿ ಅಂತ ಒಂದಿನ ಕರ್ಕೊಂಡೋಗಿ ಹೇಳ್ಕೊಟ್ರು. ಇನ್ನೊಂದಿನ ಏನಾಯ್ತು, ಒಬ್ಳಿಗೆ ಓಡ್ಸೋಕೆ ಕೊಟ್ರು. ಫುಲ್ ಕಾನ್ಫಿಡೆನ್ಸಲ್ಲಿ ಗಾಡಿ ಓಡಿಸೋಕೆ ಶುರು ಮಾಡಿದೆ. ಇನ್ನೇನು ನಿಲ್ಲಿಸ್ಬೇಕು ಅನ್ನೋ ಟೈಮಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬಿದ್ದೋಗ್ಬಿಟ್ಟೆ. ಕಾಲಿಗೆ ಸ್ವಲ್ಪ ಪೆಟ್ಟಾಯಿತು, ಗಾಡಿಗಂತೂ ಒಂದು ಸ್ಕ್ರಾಚ್ ಕೂಡ ಆಗಲಿಲ್ಲ. ಬಟ್ ಮನ್ಸಿಗೆ ತುಂಬ ಬೇಜಾರಾಗಿದ್ದೇನೆಂದರೆ, ಹೊಸ ಗಾಡಿ ಬೇರೆ, ನನ್ನ ಗಾಡಿ ಬೀಳಿಸ್ಬಿಟ್ಟಲ್ಲೇ ಅಂತ ಬೈದ್ಬಿಟ್ರು. ನಂಗೆ ಏನಾಯ್ತು ಅನ್ನೋ ಚಿಂತೆ ಇಲ್ಲ ಅವರಿಗೆ, ಗಾಡಿ ಬಿದ್ದೋಯ್ತಲ್ಲ ಅನ್ನೋದು ಸಖತ್ ಬೇಜಾರಾಯ್ತು ಅವ್ರಿಗೆ. ಅದಾಗಿದ್ದೇ ಆಗಿದ್ದು, ಇನ್ಯಾವತ್ತೂ ಗಾಡಿನೂ ಕೊಡಲಿಲ್ಲ, ನನಗೆ ಓಡಿಸೋದು ಹೇಳ್ಕೊಡ್ಲಿಲ್ಲ. ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೂ ಬೇಜಾರಾಗಿ ನನಗೂ ಗಾಡಿ ತಗೊಳಕ್ಕೆ ಹೇಳಿದ್ರು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ತಗೊಂಡ್ರೆ ನಂದು ಅಂತ ಗಾಡಿ ತಗೋಬೇಕು, ನಾನು ಕಲಿಬೇಕು ಅಂತ. ಇದೊಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇ, ಬಟ್ ಮೆನಿ ಟೈಮ್ಸ್ ಇನ್ ಲೈಫ್ ನಾವು ಈ ಥರ ಅಬ್ಸ್ಟಕಲ್ಸ್ ಫೇಸ್ ಮಾಡಿರ್ತೀವಿ. ನಮ್ಮವರು ಅಂತ ನಾವು ಅವ್ರಿಗೋಸ್ಕರ ಏನೆಲ್ಲ ಮಾಡಿರ್ತೀವಿ. ನಂದು ಅನ್ನೋ ಅಹಂಕಾರದಲ್ಲಿ ನಮ್ಮವರು ಅನ್ನೋದನ್ನ ಮರ್ತು ಬಿಡ್ತಾರೆ. ನಾನು ಫೇಸ್ ಮಾಡಿದ ಒಂದೊಂದು ಅವಮಾನಕ್ಕೂ ಉತ್ತರ ಕೊಟ್ಟಿದ್ದಂದರೆ ಮದುವೆ ಆದಮೇಲೆ. ವಾಟ್ ಎವರ್ ಈಸ್ ಮೈ ವಿಶ್, ಏನೇ ನಾನು ಇಷ್ಟಪಡಲಿ, ಏನೇ ಮಾಡ್ಬೇಕಂತಂದ್ರೂ ನನ್ನ ಹಸ್ಬೆಂಡ್ ರೆಡಿ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. 2 ವೀಲರ್ ಏನು ಮಹಾ, 4 ವೀಲರ್ ಕಲಿವಂತೆ ಅಂತ ಕಾರ್ ಓಡಿಸೋದೇ ಹೇಳ್ಕೊಟ್ರು. ಡ್ರೈವಿಂಗ್ ಕ್ಲಾಸ್ ಬೈ ಹಸ್ಬೆಂಡ್ ಅಂದರೆ ಎಲ್ಲ ಹೆಂಡ್ತಿದಿರು ಕಣ್ಣೀರು ಹಾಕೊಂಡು ಗಾಡಿ ಓಡಿಸ್ತಿರ್ತಾರೆ. ಬಟ್ ನಮ್ದು ಹೆಂಗಿರುತ್ತೆ ಒಂದ್ಸರಿ ನೋಡಿ. ಶಂಭೋ ಶಿವನ್ ಹೋಗುತ್ತೆ. ಶಂಭೋ ಶಿವನ್, ವೇಟ್, ಎಷ್ಟು ದೊಡ್ಡ ಲಾರಿ ಬರ್ತಾ ಇದೆ, ನನಗೆ ಮೂವ್ ಮಾಡು ಅಂತ ಹೇಳ್ತೀಯ. ಅದಕ್ಕೆ ನೀನು ಕರ್ಕೊಂಡು ನನ್ನ ಜೀವ ಬಾಯಿಗೆ ಬಂದಿತ್ತು. ಬಾಯಿಗೆ ಬರುತ್ತೆ. ರಿವರ್ಸ್ ಗೇರ್ ಹಾಕಿದೆ ನೀನು? ಇಲ್ಲಪ್ಪ, 1ನೇ ಗೇರ್ ತಾನೆ ಹಾಕಿದ್ಯಾ? ಹೌದು. ಫಸ್ಟ್ ಗೇರ್ ತಡಿ, ನೀನು ಹೇಳ್ಕೊಟ್ಟಿದ್ದೆ ನೆನಪಿದೆ ಕರೆಕ್ಟ್ ಆಗಿ. ಹಾಫ್ ಕ್ಲಚ್ ಬಂದ್ಬಿಡ್ಲಿ, ಆಮೇಲೆ ಮೂವ್ ಮಾಡ್ಕೋ. ಗಾಡಿ ಬಂದ್ರೆ ಈಗ ಮಾಡ್ಬೋದು, ನಂಗೆ ಧೈರ್ಯ ಜಾಸ್ತಿ. ಅವಾಗ ಖಾಲಿ ರೋಡಲ್ಲಿ ಈಗ ಮೂವ್ ಮಾಡು, ನಂಗೆ ಧೈರ್ಯ ಜಾಸ್ತಿ ಅಲ್ವಾ? ಬರೀ ಇದೇ ಆಗೋಯ್ತು. ಹೇಳ್ಕೊಡ್ತೀನಿ ಅಂತ ಗಾಡಿ ಹಿಂದಕ್ಕೆ. ಅಯ್ಯೋ, ಗಾಡಿ ಹಿಂದಕ್ಕೆ ಬರ್ತಾ ಇದೆ ನನ್ಗೆ. ನಾವು ಇವತ್ತು ಮನೆಗೆ ಹೋಗಂಗ್ ಕಾಣೆ. ಅಬ್ಬಾ, ಮುಂದಕ್ಕೆ ಹೋಗ್ತಾ ಇದೆ. ಗಟ್ಟಿ ಕುತ್ಕೋ, ಹೆಂಗ ಒಂದ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆ 2 ಗಾಡಿ ಹೋಗೋವರೆಗೂ ಜೀವ ಬಾಯಲಿತ್ತು. ಆ 2 ಗಾಡಿ ಹೋದ್ಮೇಲೆ ಜೀವ ಬಂತು ನನಗೆ. ಏನಿಲ್ಲ, ಸುಮ್ಮನಿರು, ಓಡಿಸ್ತಾ ಇದ್ದೀನಿ ನಾನು. ಒಂದು 2ನೇ ಕೇರ್ಗೆ ಹಾಕು, 2ನೇ ಕೇರ್ಗೆ ಹಾಕು, ಆಯ್ತು. ಮುಂದೆ ನೋಡ್ಕೊಂಡು ಹಾಕಿ 2ನೇ ಕೇರ್ಗೆ. ಅಕ್ಕಪಕ್ಕ ಗಾಡಿ ಬಂದೆ ನನಗೆ ಮಾತೇ ಬರ್ತಾ ಇಲ್ಲ. ಏನು ಆಗಲ್ಲಪ್ಪ. ನಾವು ಮಾಡೋ ಕೆಲಸಗಳಿಗೆ ಧೈರ್ಯ ತುಂಬೋರ ಜೊತೆಲಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ವಿಚಾರಗಳಿಗೆ ನೆಗೆಟಿವ್ ರೆಸ್ಪಾನ್ಸ್ ಕೊಡೋ ಜನರನ್ನು ಆದಷ್ಟು ದೂರ ಇಡಿ. ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. Now from passenger seat to driver seat, what a journey. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.